ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಪಾಕಿಸ್ತಾನ ಇರಾನ್ ಹಾಗೂ ಅಮೆರಿಕ ನಡುವಿನ ಸ್ಕ್ರಿಪ್ಟೆಡ್ ಸಂಧಾನಕ್ಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಕದನ ವಿರಾಮದ ಒಪ್ಪಂದಗಳನ್ನ ಉಲ್ಲಂಘನೆ ಮಾಡಿವೆ. ಲೆಬನಾನ್ ಮೇಲಿನ ದಾಳಿಗಳನ್ನ ಇಸ್ರೇಲ್ ನಿಲ್ಲಿಸೋವರೆಗೆ ಅಮೆರಿಕ ತಾನು ಸೀಸ್ ಮಾಡಿರುವ ಇರಾನಿನ $6 ಬಿಲಿಯನ್ ಹಣ ಮತ್ತು ಇನ್ನಿತರ ಆಸ್ತಿಗಳನ್ನ ಬಿಡುಗಡೆ ಮಾಡುವವರೆಗೆ ನಾವು ಸಂಧಾನದ ಮಾತುಕತೆಗೆ ಬರೋದಿಲ್ಲ ಅಂತಲೇ ಹೇಳ್ತಾ ಇದ್ದ ಇರಾನ್ ಕಡೆಗೂ ಇಸ್ಲಾಮಾಬಾದ್ಗೆ ಬರೋದಕ್ಕೆ ಒಪ್ಪಿಕೊಂಡಿದೆ. ಇರಾನಿನ ನಿಯೋಗ ಅಲ್ಲಿನ ಸ್ಪೀಕರ್ ಗಲಿಬಾಫ್ ನೇತೃತ್ವದಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದನ್ನ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಸುಮಾರು 71 ಮಂದಿ ಸದಸ್ಯರಿರುವ ನಿಯೋಗ. ಅದರಲ್ಲಿ ಸ್ಪೀಕರ್ ಗಲಿಬಾಫ್ ಇದ್ದಾರೆ, ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ, ಸೆಂಟ್ರಲ್ ಬ್ಯಾಂಕ್ನ ಗವರ್ನರ್ ಅಬ್ದುಲ್ ನಸೀರ್ ಹಮಾತಿ, ಸುಪ್ರೀಂ ನ್ಯಾಷನಲ್ ಡಿಫೆನ್ಸ್ ಕೌನ್ಸಿಲ್ನ ಅಲಿ ಅಕ್ಬರ್ ಅಹಮದಾನಿ, ವಿದೇಶಾಂಗ ಇಲಾಖೆಯ ಉಪಸಚಿವ ಖೆಜೆಮ್ ಗರಿಬಾಬದಿ, ಇಸ್ರೇಲಿನ ವಿದೇಶಾಂಗ ಇಲಾಖೆಯ ವಕ್ತಾರ ಇಸ್ಮಾಯಿಲ್ ಬಗೇಲ್ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು. ಅವರಿಗೆ ಸುಮಾರು 25ಕ್ಕೂ ಹೆಚ್ಚು ಜನ ಸಲಹೆಗಾರರು, ಹಾಗೆ 23 ಜನ ಅಲ್ಲಿನ ಪತ್ರಕರ್ತರು ಸೇರಿದಂತೆ ಒಟ್ಟು 71 ಮಂದಿಯ ನಿಯೋಗ ಈಗಾಗಲೇ ಇಸ್ಲಾಮಾಬಾದನ್ನು ತಲುಪಿದೆ. ಹಾಗೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದಲ್ಲಿ ಅಮೆರಿಕದ ನಿಯೋಗ ಇಸ್ಲಾಮಾಬಾದಲ್ಲಿ ಈ ಇರಾನ್ನ ಪ್ರತಿನಿಧಿಗಳೊಂದಿಗೆ ಶಾಂತಿ ಮಾತುಕತೆಗಳನ್ನ ಮಾಡಬೇಕು. ಈ ಮಧ್ಯೆ ನಾವು ನಮ್ಮ ಯುದ್ಧ ಹಡಗುಗಳಿಗೆ ಆಯುಧಗಳನ್ನು ತುಂಬಿ ಅದನ್ನ ಇರಾನ್ ಕಡೆ ಗುರಿ ಇಟ್ಟು ನಿಂತು ಬಿಟ್ಟಿದ್ದೀವಿ. ಈ ಮಾತುಕತೆಗಳು ಸಫಲ ಆಗದೇ ಇದ್ರೆ ಇರಾನ್ ಮೇಲೆ ಮತ್ತಷ್ಟು ಭಯಾನಕ ದಾಳಿಗಳನ್ನು ನಾವು ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ನಮ್ಮ ಬೆರಳುಗಳು ಕೂಡ ಟ್ರಿಗರ್ ಮೇಲಿವೆ. ಮಾತುಕತೆಗಳು ಸರಿಯಾಗಿ ಆಗದೇ ಇದ್ರೆ ಯುದ್ಧವನ್ನ ಮುಂದುವರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಹೀಗೆ ಮಾತುಕತೆಗಳ ಮೊದಲು ಪರಸ್ಪರರ ಮೇಲೆ ಎರಡೂ ಬಣಗಳು ಒತ್ತಡಗಳನ್ನ ಹೇರ್ಕೊಳ್ತಾ ಇರುವಾಗಲೇ ಇಸ್ಲಾಮಾಬಾದ್ ಮಾತ್ರ ಈ ಮಾತುಕತೆಗಳ ಫಲಿತಾಂಶದ ಮೇಲೆ ತನ್ನ ಭವಿಷ್ಯ ನಿರ್ಧಾರ ಆಗತ್ತೆ ಅನ್ನೋ ಥರ ಕಾಯ್ತಾ ಕೂತ್ಕೊಂಡಿದೆ. ಮತ್ತೊಂದು ಕಡೆ ಭಾರತ ತೈಲ ದೇಶಗಳ ಪ್ರವಾಸದಲ್ಲಿದೆ. ಇಲ್ಲಿ ಈ ಯುದ್ಧ ಮುಗಿಯುತ್ತಾ ಇಲ್ವಾ ಗೊತ್ತಿಲ್ಲ, ಮುಂದುವರೆದ್ರೆ ಇನ್ನೆಷ್ಟು ದಿನ ಅದೂ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಭಾರತದ ತೈಲ ಹಾಗೂ ಗ್ಯಾಸ್ ಸರಬರಾಜಿಗೊಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಅದರ ಜೊತೆ ಮಿತ್ರ ದೇಶಗಳ ಜೊತೆಗಿನ ಸಂಬಂಧಗಳನ್ನು ಕೂಡ ಹಾಗೆ ಉಳಿಸ್ಕೋಬೇಕು. ಸೊ ಭಾರತದ ವಿದೇಶಾಂಗ ಸಚಿವ ಹಾಗೂ ಪೆಟ್ರೋಲಿಯಂ ಸಚಿವ ಇಬ್ಬರು ಅರಬ್ ದೇಶಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಭಾರತಕ್ಕೆ ಬೇಕಾಗುವಷ್ಟು ನ್ಯಾಚುರಲ್ ಗ್ಯಾಸನ್ನು ನಾವು ಕೊಡ್ತೀವಿ ಅಂತ ಆಫರ್ ಮಾಡಿದ್ದ ರಷ್ಯಾ ಅದಕ್ಕೀಗ ಡಿಸ್ಕೌಂಟನ್ನು ಕೊಡೋದಾಗಿ ಕೂಡ ಹೇಳ್ತಾ ಇದೆ. ಆದರೆ ಆ ಗ್ಯಾಸ್ ಅಮೆರಿಕಾದ ನಿರ್ಬಂಧಗಳನ್ನು ಎದುರಿಸ್ತಾ ಇರುವ ಗ್ಯಾಸ್ ಫೀಲ್ಡ್ಗಳಿಂದ ಬರುತ್ತೆ. ಅದನ್ನು ಭಾರತ ಖರೀದಿ ಮಾಡೋದಾದರೆ ಭಾರತದ ಬಾಗಿಲಿಗೆ ಡಿಸ್ಕೌಂಟ್ ಬೆಲೆಯ ಗ್ಯಾಸನ್ನು ರಷ್ಯಾನೇ ತಂದು ಕೊಟ್ಟು ಹೋಗುತ್ತೆ. ಹಾಗಾದರೆ ಈ ಡೀಲನ್ನು ಭಾರತ ಒಪ್ಪಿಕೊಳ್ಳುತ್ತಾ? ಭಾರತದ ವಿದೇಶಾಂಗ ಸಚಿವರ ಅರಬ್ ಪ್ರವಾಸದ ಮಹತ್ವ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮಾರಿಷಸ್ಸಲ್ಲಿ 9ನೇ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ನಡೀತಾ ಇದೆ. ಹಿಂದೂ ಮಹಾಸಾಗರದ ದೇಶಗಳ ಸಭೆ ಇದು. ಇದನ್ನು ಇಂಡಿಯನ್ ಫೌಂಡೇಶನ್ ಮಾರಿಷಸ್ ಸರ್ಕಾರ ಹಾಗೂ ಭಾರತದ ವಿದೇಶಾಂಗ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆ ಮಾಡಿದೆ. ಅದರಲ್ಲಿ ಭಾರತ ಮಾರಿಷಸ್ಗಳ ಜೊತೆ ಒಮನ್, ಸೆಷಲಿಸ್, ಮಾಲ್ಡೀವ್ಸ್, ಬಾಂಗ್ಲಾದೇಶ, ತಾಂಜೇನಿಯಾ, UAE, ಶ್ರೀಲಂಕಾ ಹೀಗೆ ಒಟ್ಟು 26 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಅಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ವಿವಿಧ ದೇಶಗಳ ವಿದೇಶಾಂಗ ಸಚಿವರ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಇರಾನ್ ಅಮೆರಿಕ ಸಂಘರ್ಷ ಮತ್ತು ಅದರಿಂದ ಹಿಂದೂ ಮಹಾಸಾಗರದ ದೇಶಗಳ ಮೇಲಾಗೋ ಪರಿಣಾಮಗಳು, ಅವುಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ತಗೋಬೇಕಾದ ಕ್ರಮಗಳ ಬಗ್ಗೆ ಅಲ್ಲೊಂದಷ್ಟು ಚರ್ಚೆಗಳು ಹಾಗೂ ಸಹಕಾರದ ಮಾತುಕತೆಗಳು ಕೂಡ ಆಗ್ತಾ ಇವೆ. ಇದಾದ ಮೇಲೆ ಶನಿವಾರ ಜೈಶಂಕರ್ ಮಾರಿಷಸ್ನಿಂದ UAEಗೆ ಹೋಗ್ತಾ ಇದ್ದಾರೆ. ಗೆಳೆಯರೆ, UAE ಭಾರತದ ಅತಿ ದೊಡ್ಡ ತೈಲ ಮತ್ತು ಗ್ಯಾಸ್ ಸರಬರಾಜುದಾರ ದೇಶ ಮಾತ್ರ ಅಲ್ಲ, ಆ ದೇಶದ ಜೊತೆ ನಮಗೆ ವ್ಯಾಪಾರ ಒಪ್ಪಂದಗಳು ಇವೆ, ರಕ್ಷಣಾ ಒಪ್ಪಂದಗಳು ಕೂಡ ಇವೆ. I2U2 ಅಂದರೆ ಇಸ್ರೇಲ್, ಇಂಡಿಯಾ, UAE, US ಕೂಟದಲ್ಲಿ ಈ ಅರಬ್ ಎಮಿರೇಟ್ಸ್ ಇದೆ. ನಾಳೆ ಭಾರತದಿಂದ ಯುರೋಪನ್ನು ತಲುಪುವ ಐಮೆಕ್ ಅಂದರೆ ಇಂಡಿಯಾ ಮಿಡ್ಲ್ ಈಸ್ಟ್ ಎಕನಾಮಿಕ್ ಕಾರಿಡಾರಲ್ಲಿ UAE ಇರುತ್ತೆ. UAEಲಿ ಸಾಕಷ್ಟು ಭಾರತೀಯ ಕಾರ್ಮಿಕರಿದ್ದಾರೆ. ಅಲ್ಲಿ ಭಾರತೀಯರ ಹೂಡಿಕೆಗಳಿವೆ. ಭಾರತದ ಜೊತೆ ಅವರಿಗೆ ವಿಶೇಷ ಸಂಬಂಧಗಳು ಕೂಡ ಇವೆ. ಇಂಥ UAE ಈಗ ಇರಾನ್ ಹಾಗೂ ಅಮೆರಿಕ ಸಂಘರ್ಷ ಶುರುವಾದ ನಂತರ ವಿಪರೀತ ಅನ್ನೋಷ್ಟು ಏಟು ತಿಂದಿದೆ. ಈ ಸಂಘರ್ಷದಲ್ಲಿ ಇರಾನ್ನಿಂದ ಅತಿ ಹೆಚ್ಚು ದಾಳಿಗೀಡಾದ ಅರಬ್ ದೇಶ ಅಂದರೆ ಅದು UAE, ಎರಡನೆಯದು ಕುವೈತ್.
ಇಲ್ಲಿ ಅರಬ್ ಎಮಿರೇಟ್ಸ್ ಅಮೆರಿಕಾದ ನೆಲೆಗಳಿಗೆ ಜಾಗ ಕೊಟ್ಟಿದೆ ಅನ್ನೋದ್ರ ಜೊತೆ ಅವರು ಇಸ್ರೇಲ್ ಜೊತೆ ಅಬ್ರಹಾಮಿಕ್ ಅಕಾರ್ಡ್ಗೆ ಸಹಿ ಹಾಕಿದ್ದಾರೆ ಅನ್ನೋ ಸಿಟ್ಟು ಕೂಡ ಇರಾನ್ಗಿದೆ. ಹೀಗಾಗಿ ಇರಾನ್ ದೊಡ್ಡ ಪ್ರಮಾಣದಲ್ಲಿ ಅರಬ್ ಎಮಿರೇಟ್ಸ್ ಅನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ಹಾರ್ಮುಜ್ನಿಂದ ಹೊರಗಿದ್ರೂ ಕೂಡ ಅವರ ಫ್ಯುಜೈರಾ ಬಂದರಿನ ಮೇಲೆ ಕೂಡ ಸಾಕಷ್ಟು ದಾಳಿಗಳಾಗಿವೆ. ಇನ್ನು ಅರಬ್ ಎಮಿರೇಟ್ಸ್ ಭಾರತದ 4ನೇ ಅತಿ ದೊಡ್ಡ ತೈಲ ಸರಬರಾಜುದಾರ ದೇಶ, ಹಾಗೆ 2ನೇ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಸರಬರಾಜುದಾರ ಕೂಡ. ಈ 2ನೇ ಸ್ಥಾನಕ್ಕಾಗಿ ಎಮಿರೇಟ್ಸ್ ಹಾಗೂ ಅಮೆರಿಕಾಗಳ ನಡುವೆ ಪೈಪೋಟಿ ಇರುತ್ತೆ. ಸೊ ಈಗ ಎಸ್ ಜಯಶಂಕರ್ UAEಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ, ಈ ಸಂದರ್ಭದಲ್ಲಿ ಇಂಧನವನ್ನು ಹೊರತುಪಡಿಸಿ ಕೂಡ ಅಲ್ಲಿ ನಡೆಯಲಿರುವ ಮಾತುಕತೆಗಳೇನು ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಎಸ್ ಜಯಶಂಕರ್ 2 ದಿನ ಎಮಿರೇಟ್ಸ್ ಭೇಟಿಯನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗುತ್ತವೆ. ಹಾಗೆ ಮೊನ್ನೆ ಜನವರಿಯಲ್ಲಿ 2 ದೇಶಗಳ ನಡುವೆ ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ನ ಲೆಟರ್ ಆಫ್ ಇಂಟೆಂಟ್ಗೆ ಸಹಿ ಆಗಿದೆ. ಅದರ ಬಗ್ಗೆ ಕೂಡ ಮಾತುಕತೆಗಳು ನಡೆಯುವ ಸಾಧ್ಯತೆಗಳಿರುತ್ತವೆ. ಈ ಒಪ್ಪಂದದ ಪ್ರಕಾರ ಭಾರತ ಹಾಗೂ UAEಗಳು ಮುಂದಿನ ದಿನಗಳಲ್ಲಿ ಜಂಟಿಯಾಗಿ ಆಯುಧ ತಯಾರಿ, ತರಬೇತಿ, ಸ್ಪೆಷಲ್ ಆಪರೇಷನ್ಸ್, ಸೈಬರ್ ಕ್ರೈಮ್, ಕೌಂಟರ್ ಟೆರರಿಸಂ ಮುಂತಾದ ಕ್ಷೇತ್ರಗಳಲ್ಲಿ ಜೊತೆಯಾಗಿ ಕೆಲಸ ಮಾಡಲಿವೆ. ಈ ವಿಷಯದ ಬಗ್ಗೆ ಕೂಡ ಜಯಶಂಕರ್ ಭೇಟಿಯ ಸಂದರ್ಭದಲ್ಲಿ ಮಾತುಕತೆಗಳಾಗುತ್ತವೆ ಅನ್ನೋ ನಿರೀಕ್ಷೆ ಇದೆ. ಆದರೆ ಅವರಲ್ಲಿಂದ ವಾಪಸ್ಸು ಬಂದ ನಂತರವೇ ಆ ಮೀಟಿಂಗ್ನ ವಿಷಯಗಳ ಬಗ್ಗೆ ಗೊತ್ತಾಗುತ್ತೆ ಅಂತ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ. ಮತ್ತೊಂದು ಕಡೆ ಭಾರತದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಕತಾರಲ್ಲಿದ್ದಾರೆ. ಕತಾರ್ ಭಾರತದ ಅತಿದೊಡ್ಡ ನ್ಯಾಚುರಲ್ ಗ್ಯಾಸ್ ಮತ್ತು LPG ಸರಬರಾಜುದಾರ ದೇಶ. ಗೆಳೆಯರೆ, ಭಾರತ ತನಗೆ ಬೇಕಾಗುವ ಒಟ್ಟು ನ್ಯಾಚುರಲ್ ಗ್ಯಾಸ್ ಏನಿದೆ ಅದರ ಪೈಕಿ 50% ಆಮದು ಮಾಡಿಕೊಳ್ಳುತ್ತೆ. ಆ ಆಮದಿನ ಪೈಕಿ 40% ಕತಾರ್ನಿಂದಲೇ ಬರುತ್ತೆ. ಇನ್ನು 2024-25ರಲ್ಲಿ ಭಾರತ ಒಟ್ಟು 27 ಮಿಲಿಯನ್ ಟನ್ನಷ್ಟು LPGಯನ್ನು ಆಮದು ಮಾಡಿಕೊಂಡ್ರೆ ಅದರಲ್ಲಿ 11.2 ಮಿಲಿಯನ್ ಟನ್ ಕತಾರ್ನಿಂದಲೇ ಭಾರತಕ್ಕೆ ಬಂದಿತ್ತು. ಹಾಗೆ ನಾವು ನಮ್ಮ ಒಟ್ಟು ಬೇಡಿಕೆಯ 60% LPGಯನ್ನು ಹೊರಗಿನಿಂದ ಆಮದು ಮಾಡ್ಕೋತೀವಿ. ಆ ಆಮದಿನ ಪೈಕಿ 90% ಕತಾರ್ನಿಂದಲೇ ಬರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಒಟ್ಟು LPG ಏನಿದೆ ಅದರ 55% ಕತಾರ್ನಿಂದಲೇ ಪೂರೈಕೆ ಆಗುತ್ತೆ. ಈಗ ಇರಾನ್ ಯುದ್ಧ ಇದೆಯಲ್ಲ, ಅದು ಕತಾರಿನ ಗ್ಯಾಸ್ ಫೆಸಿಲಿಟಿಗಳನ್ನು ಡ್ಯಾಮೇಜ್ ಮಾಡಿದೆ. ಅದರಲ್ಲೂ ಕತಾರ್ನ ರಾಸ್ ಲಫಾನ್ ಇಂಡಸ್ಟ್ರಿಯಲ್ ಸಿಟಿ ಮೇಲೆ ನಡೆದ ಮಿಸೈಲ್ ದಾಳಿ ಅವರ 17% LPG ರಫ್ತು ಸಾಮರ್ಥ್ಯವನ್ನು ಕಡಿಮೆ ಮಾಡಿದೆ ಅಂತ ಅಲ್ಲಿನ ಮುಖ್ಯಸ್ಥ ಸಾದ್ ಶೆರೇದ್ ಅಲ್ ಕಾಬಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಚೈನಾ, ಸೌತ್ ಕೊರಿಯಾ, ಇಟಲಿ, ಬೆಲ್ಜಿಯಂ ಮುಂತಾದ ದೇಶಗಳ ಜೊತೆ ನಾವೀಗಾಗಲೇ ಮಾಡಿಕೊಂಡಿರೋ ಸರಬರಾಜು ಒಪ್ಪಂದಗಳಂತೆ ಗ್ಯಾಸನ್ನು ಸರಬರಾಜು ಮಾಡೋದಕ್ಕೆ ಮುಂದಿನ 5 ವರ್ಷಗಳ ಕಾಲ ಸಾಧ್ಯ ಆಗದೇ ಇರಬಹುದು ಅಂತ ಕೂಡ ಕತಾರ್ ಹೇಳಿತ್ತು. ಕತಾರ್ ಭಾರತಕ್ಕೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಗ್ಯಾಸನ್ನು ಸರಬರಾಜು ಮಾಡುತ್ತೆ. ಆದರೂ ಅವರ ಫೋರ್ಸ್ ಮೆಜ್ಯೂರ್ ಅಂದರೆ ಅನಿವಾರ್ಯದ ನಿರ್ಬಂಧಗಳ ಪಟ್ಟಿಯಲ್ಲಿ ಭಾರತದ ಹೆಸರಿಲ್ಲ. ಸೊ ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆದರೆ ಭಾರತಕ್ಕೆ ಕತಾರ್ನಿಂದ ಬರುವ ಗ್ಯಾಸ್ನ ಕೊರತೆ ಏನಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಸರಬರಾಜು ವ್ಯವಸ್ಥೆಯನ್ನು ದೃಢಪಡಿಸಿಕೊಳ್ಳೋದಕ್ಕೆ ಹಾಗೆ ಈ ದಾಳಿಗಳು ಹಾಗೂ ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆದು ಅವರಿಗೊಂದಷ್ಟು ಸಾಂತ್ವನವನ್ನು ಹೇಳೋದಕ್ಕೆ ಅಲ್ಲಿಗೆ ಭಾರತ ತನ್ನ ಪೆಟ್ರೋಲಿಯಂ ಸಚಿವ ಪುರಿ ಅವರನ್ನು ಕಳುಹಿಸಿಕೊಟ್ಟಿದೆ. ಹಾಗೆ ರಷ್ಯಾ ಕೂಡ ಭಾರತಕ್ಕೆ LNGಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ನ್ಯಾಚುರಲ್ ಗ್ಯಾಸ್ಗಾಗಿ ಜಗತ್ತು ಪರಿತಪಿಸ್ತಾ ಇರೋ ಹೊತ್ತಲ್ಲಿ ರಷ್ಯಾ ಭಾರತಕ್ಕೆ ಗ್ಯಾಸನ್ನು ಮನೆ ಬಾಗಿಲಿಗೆ ತಂದು ಕೊಡ್ತೀವಿ, ಜೊತೆಗೆ 40% ಡಿಸ್ಕೌಂಟನ್ನು ಕೂಡ ಕೊಡ್ತೀವಿ, ತಗೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ರಷ್ಯಾದ ಪೋರ್ಟೋವೋಯಾ ಮತ್ತು ಆರ್ಕ್ಟಿಕ್ LNG2 ಪ್ರಾಜೆಕ್ಟ್ನಿಂದ ಗ್ಯಾಸನ್ನು ಭಾರತಕ್ಕೆ ಕೊಡೋ ಮಾತನ್ನು ರಷ್ಯಾ ಆಡ್ತಾ ಇದೆ. ಈ 2 ಫೀಲ್ಡ್ಗಳ ಮೇಲೆ ಅಮೆರಿಕದ ನಿರ್ಬಂಧಗಳಿವೆ. ಆದರೆ ರಷ್ಯಾ ಅಲ್ಲಿ ಗ್ಯಾಸ್ ಪ್ರೊಡಕ್ಷನನ್ನು ಕೂಡ ಮಾಡ್ತಾ ಇದೆ, ಮಾರಾಟನೂ ಮಾಡ್ತಾ ಇದೆ. ಶಾಡೋ ಫ್ಲೀಟ್ಗಳ ಮೂಲಕ ಅದು ಯಾವ ದೇಶವನ್ನು ತಲುಪಬೇಕೋ ಅಲ್ಲಿಗೆ ತಲುಪ್ತಲೇ ಇದೆ. ಸೊ ಭಾರತಕ್ಕೆ ಆಫ್ರಿಕಾ ದೇಶಗಳ ಮೂಲಕ, ಒಮನ್ ಮೂಲಕ, ಚೈನಾದ ಹೆಸರಲ್ಲಿ ಅಥವಾ ಬೇರಿನ್ಯಾವುದೇ ದೇಶದ ಹೆಸರಲ್ಲಿ ಗ್ಯಾಸ್ ಸರಬರಾಜನ್ನು ನಾವು ಮಾಡ್ತೀವಿ, ಡಿಸ್ಕೌಂಟ್ ಕೂಡ ಕೊಡ್ತೀವಿ, ಖರೀದಿ ಮಾಡಿಬಿಡಿ ಅಂತ ರಷ್ಯಾ ಹೇಳಿದೆ. ಆದರೆ ಭಾರತ ಇದರ ಬಗ್ಗೆ ಅಧಿಕೃತವಾಗಿ ಇದುವರೆಗೆ ಏನನ್ನೂ ಹೇಳಿಲ್ಲ. ಗೆಳೆಯರೆ, ಭಾರತ ಇಂಧನಕ್ಕಾಗಿ ಅರಬ್ ದೇಶಗಳು ಹಾಗೂ ಇನ್ನಿತರ ನಾನಾ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ಹಿಂದೂ ಮಹಾಸಾಗರದ ನೆರೆಹೊರೆ ದೇಶಗಳು ಭಾರತದ ಮೇಲೆ ಸಂಸ್ಕರಿಸಿದ ತೈಲಕ್ಕಾಗಿ ಆಧಾರಪಟ್ಟಿವೆ. ಬಾಂಗ್ಲಾದೇಶಕ್ಕೆ, ಶ್ರೀಲಂಕಾಗೆ ಭಾರತ ಸಂಸ್ಕರಿಸಿದ ತೈಲವನ್ನು
ಸರಬರಾಜು ಮಾಡುತ್ತೆ. ಜೊತೆಗೆ ಮಾರಿಷಸ್ ಕೂಡ ತನ್ನ ತೈಲದ ಅಗತ್ಯಗಳಿಗಾಗಿ ಭಾರತದ ಮೇಲೆ ಆಧಾರಪಟ್ಟಿದೆ. ಮಾಲ್ಡೀವ್ಸ್ ಕೂಡ ತೈಲ ಸರಬರಾಜಿಗೆ ಭಾರತವನ್ನು ಕೇಳ್ತಾ ಇದೆ. ನೇಪಾಳ, ಭೂತಾನ್ ಈ ದೇಶಗಳು ಭಾರತದ ಸಂಸ್ಕರಿಸಿದ ತೈಲದ ಮೇಲೆ ಆಧಾರಪಟ್ಟಿವೆ. ಇದಲ್ಲದೆ ಯುರೋಪ್ಗೆ ಕೂಡ ಭಾರತ ಅತಿದೊಡ್ಡ ಪ್ರಮಾಣದಲ್ಲಿ ಸಂಸ್ಕರಿಸಿದ ತೈಲವನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಇವತ್ತು ಭಾರತ ಜಗತ್ತಿನ 2ನೇ ಅತಿದೊಡ್ಡ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡೋ ದೇಶ. ಹೀಗಿರುವಾಗ ಭಾರತಕ್ಕೆ ಅತ್ಯಧಿಕ ಪ್ರಮಾಣದ ತೈಲ ಬೇಕು, ಜೊತೆಗೆ ಗ್ಯಾಸ್ ಕೂಡ ಬೇಕು. ಈ ಯುದ್ಧ ಇನ್ನೆಷ್ಟು ದಿನ ಹಿಂಗೆ ಮುಂದುವರಿಯುತ್ತೋ ಹೇಳೋದಕ್ಕೆ ಬರೋದಿಲ್ಲ. ನಾಳೆ ಯುದ್ಧ ನಿಂತರೂ ಕೂಡ ಅರಬ್ ದೇಶಗಳ ಫೆಸಿಲಿಟಿಗಳು ನಾಶ ಆದರೆ ಅಥವಾ ಯುದ್ಧ ನಿಲ್ಲೋದರ ಒಳಗಾಗಿ ಪಶ್ಚಿಮ ಏಷ್ಯಾದ ದೇಶಗಳ ತೈಲ ಬಾವಿಗಳು, ಗ್ಯಾಸ್ ಪ್ಲಾಂಟ್ಗಳ ಮೇಲೆ ಇನ್ನಷ್ಟು ದಾಳಿಗಳಾದರೆ ಮುಂದಿನ ಕೆಲ ವರ್ಷ ಜಗತ್ತು ತೈಲ ಸಂಕಷ್ಟಕ್ಕೆ ತುತ್ತಾಗಬೇಕಾಗಿ ಬರುತ್ತೆ. ಹೀಗಾಗಿ ಭಾರತ ಎಲ್ಲ ರೀತಿಯ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ತೈಲ ಹಾಗೂ ಗ್ಯಾಸ್ ವಿಷಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೈವರ್ಸಿಟಿಯನ್ನು ಸಾಧಿಸಬೇಕು. ಎಲ್ಲಿ ಇಂಧನ ಇದೆ ಅದನ್ನು ಖರೀದಿ ಮಾಡೋದರ ಜೊತೆಗೆ ಪರ್ಯಾಯ ಇಂಧನ ಮೂಲಗಳನ್ನು ಕೂಡ ಭಾರತದಲ್ಲಿ ಶುರು ಮಾಡಬೇಕಾಗತ್ತೆ. ನಗರಗಳಲ್ಲಿನ ಕಸ ಬಳಸಿ ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಹೆಚ್ಚು ಮಾಡಿಕೊಳ್ಳೋ ಅವಕಾಶ ಇರುತ್ತೆ. ಹಾಗೆ ಗ್ರಾಮೀಣ ಭಾಗದಲ್ಲಿ ಗೋಬರ್ ಹಾಗೂ ಬಯೋಗ್ಯಾಸ್ ಪ್ಲಾಂಟ್ಗಳಿಗೆ ಸಬ್ಸಿಡಿ ಕೊಡೋ ಬಗ್ಗೆ ಕೂಡ ಭಾರತ ಒಂದಷ್ಟು ಕೆಲಸ ಮಾಡಬೇಕಿದೆ. ಸಾಮೂಹಿಕ ಅಥವಾ ಸಹಕಾರಿ ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಗ್ರಾಮ ಮಟ್ಟದಲ್ಲಿ ಸ್ಥಾಪನೆ ಮಾಡಿಕೊಳ್ಳೋ ಮೂಲಕ ಅನಿಲ ಸ್ವಾವಲಂಬನೆಯ ಕಡೆಗೆ ಗಮನ ಹರಿಸಬೇಕಾದ ಅಗತ್ಯ ಕೂಡ ನಮಗೀಗ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ನಮ್ಮಲ್ಲಿ ರಿನ್ಯೂವಬಲ್ ಎನರ್ಜಿ ವಿಭಾಗಕ್ಕೆ ಪ್ರಹ್ಲಾದ್ ಜೋಶಿ ಅಂತ ಒಬ್ಬರು ಸಚಿವರಿದ್ದಾರೆ, ನಮ್ಮ ಕರ್ನಾಟಕದವರೇ. ಈ ಬಯೋಗ್ಯಾಸ್, ಪುನರ್ನವೀಕರಿಸಬಹುದಾದ ಇಂಧನಗಳು ಇದೆಲ್ಲ ಕೂಡ ಅವರ ಇಲಾಖೆಯ ಅಡಿಯಲ್ಲೇ ಬರುತ್ತವೆ. ಅಟ್ಲೀಸ್ಟ್ ಕರ್ನಾಟಕದ ಮೂಲಕವೇ ಅದರ ಒಂದು ಪೈಲಟ್ ಪ್ರೋಗ್ರಾಮನ್ನು ಶುರು ಮಾಡಬಹುದು. ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ, ಆ ಥರದ ಕೆಲಸ ನಮ್ಮಲ್ಲಿ ಶುರುವಾಗಿರೋ ಮಾಹಿತಿ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.